ಬೆಂಗಳೂರು ನಿರಂತರವಾದಂಥ ಹೆಸರನ್ನು ಮಾಡ್ತಾ ಇದೆ. ಆಕಾಶ ಮಾರ್ಗದಲ್ಲಿ ಆ ಪುಣ್ಯಾತ್ಮನ ಹೆಸರು ರಾರಾಯಿಸ್ತಾ ಇದೆ. ಅಂಥವನ ಹೆಸರು ನೀನು ನಾನು ಯಾರಯ್ಯ? ನೀನು ಇಲ್ಲ ನಾನು ಇಲ್ಲ ಲೆಕ್ಕಕ್ಕೆ. ನಾವೆಲ್ಲ ಏನಂದರೆ ಏನೋ ಒಂದು ಸ್ವಲ್ಪ ತಿಂದು ಗಿಂದು ಅಹಂಕಾರವಾಗಿ 4 ಮಾತಾಡೋದು, ನಾನೇ ಮೆರಿತೀನಿ ಅಂತ. ಯಾರು ಮೆರೆದವ್ರು ಯಾರವ್ರಪ್ಪ ತೋರ್ಸು. ನಾನು ತುಂಬ ವರ್ಷದಿಂದ ನೋಡ್ತೀನಿ, ಎಲ್ಲ ಮೆರೆದವರು ಮಿಸಿರ್ತಿರ್ತಾರೆ, ಯಾರೂ ಇಲ್ಲಪ್ಪ. ಸುಳ್ಳು ಹೇಳೋರು ಇದ್ದಾರೆ, ಉದ್ಧಾರ ಆಗಿಲ್ಲ. ಅದು ನಾನು ಕಂಡಂಥ ಸತ್ಯ. ಅದರಿಂದ ನೀನು ಯೋಚನೆ ಮಾಡು. ಏನೋ ಚೆನ್ನಾಗಿದ್ದ ಕಾಸು ಮಾಡ್ಕೊಂಬಿಟ್ಟು ಹೆಂಗೋ ಇದ್ದುಬಿಟ್ರೆ ಅದೇ ಜೀವನ ಅಲ್ಲ. ಜೀವನ ಅಂದರೆ ಇದ್ದಾಗ ಸಾರ್ಥಕತೆಯ ಜೀವನ. ಅಂದರೆ ನನ್ನಿಂದ ನಮಗೆ ನಂಬುದು ಅವ್ರಿಗೆ ಏನು ಆಗಿದೆ ಅನ್ನೋದಿದೆಯಲ್ಲ, ಅದು ಜೀವನ. ಆ ಜೀವನ ಬಿಟ್ಟು ನಾನು ಏನೋ ಮಾಡ್ತೀನಿ, ಏನೋ ಆಗೋಯ್ತದೆ, ನಾನು ನಡೀತದೆ, ಎಷ್ಟು ದಿನ ನಡೀತದೆ? ಈ ಸಾರಿ ರಾಜಕಾರಣದಲ್ಲಿ ಏನಾಗಿತ್ತು ಅಂತ ನಿನಗೂ ಗೊತ್ತು. ಇವತ್ತು ಬೇಡ, ನಾನು ಮಾತಾಡ್ತೀನಿ, ಎಲ್ಲ ಗೊತ್ತಿದೆ, ಏನೇನು ಆಗ್ತಾ ಇದೆ, ನೀನೇನು ಮಾಡ್ತೀಯ ಅಂತ ಗೊತ್ತು. ಆದರೆ ಈ ಯಾರಾದರೂ ಅಲ್ಲಿ ಗಲಭೆಗಳಾದ ತಕ್ಷಣ ತಿಪ್ಪಿಗಿರೋ ಹುಳೆಲ್ಲ ಮೇಲೆ ಕೆದ್ದಾಗ ಅದರ ಮೇಲೆ ಮಣ್ಣು ಹಾಕ್ಬಿಟ್ಟು ಮೇಲೆ ವಿಭೂತಿ ಉಣಿಸ್ಬಿಟ್ಟು ಅಲ್ಲೇ ಪೂಜೆ ಮಾಡಿ ನಮ್ಮ ಮಾಗಡಿ ಕ್ಷೇತ್ರ ನೋಡಿ ಎಷ್ಟು ಸೊಗಸಾಗಿದೆ ಅಂತ ತೋರಿಸೋ ಬುದ್ಧಿ ಬಿಡೋ. ತಿಪ್ಪೆ ಮೇಲೆ ನೀನೇನು ಮಾಡ್ರು ಅದು ತಿಪ್ಪೆನೇ ಅದು. ಹಂಗಾಗಿ ನೀನು ಬಂದೋರ್ಗೆ ಅಲ್ಲಿ ಸಾರಿಸ್ಬೋದು, ಅದು ಅಲ್ಲಿರೋ ಜನಕ್ಕೆ ಗೊತ್ತೋ ದಿನ ಎಷ್ಟು ಅಲ್ಲ ಹುಳ ಉಟ್ಕೋತವೆ, ಎಷ್ಟು ಗೊಬ್ಬರ ಇದೆ, ಎಷ್ಟು ನಾತ ಹೊಡಿತದೆ, ಅಲ್ಲಿ ಹೋಗೋಕ್ಕಾಗುತ್ತೆ ಹೋಗೋಕ್ಕಾಗಲ್ಲ ಅಂತ ಜನಕ್ಕೆ ಗೊತ್ತಿದೆ. ಹಂಗಾಗಿ ಆ ಒಂದು ಕಣ್ಣೊರ್ಸೋ ಕೆಲಸ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡು.